ರಾಷ್ಟ್ರ ಸೇವಾ ನಿರತ ಅಕ್ಕ ಅನು ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಉನ್ನತ ಮಟ್ಟದ ಆಧುನಿಕ ಆಕರ್ಷಣೆಯ ರಂಗನ್ನು ಬೆಳೆದು ಇತಿಹಾಸಕಾರರ ಭಾವಚಿತ್ರಗಳನ್ನು ಶಾಲೆಯ ಆವರಣದಲ್ಲಿ ಚಿತ್ರಿಸುವ ಮೂಲಕ ರಾಷ್ಟ್ರ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇಂತಹ ರಾಷ್ಟ್ರ ಸೇವಾ ನಿರತ ಅಕ್ಕ ಅನು ಅವರ ಬಗ್ಗೆ ಅವರ ಧ್ಯೇಯೋದ್ದೇಶಗಳ ಸಾರಾಂಶವನ್ನು ಕೇವಲ 3 ನಿಮಿಷದಲ್ಲಿ ತಿಳಿದುಕೊಳ್ಳಿ. ಏಕೆಂದರೆ ಈ ಸಾರಾಂಶವೂ ಸಹ ಆಕೆಯ ಅಂತರ್ಜಾಲ ಮುಖವಾಣಿಯ ಪ್ರತಿಬಿಂಬವೇ ಸರಿ. ಈಕೆ ಉತ್ತರ ಕರ್ನಾಟಕದ ಯುವ ಉತ್ಸಾಹಿ, ಹಿಂದೂ ಧರ್ಮ ಸಂಘಟನೆಯ ಸದಸ್ಯೆ. ಈಕೆ ಸರ್ಕಾರಿ ಪಾಠಶಾಲೆಗಳಿಗೆ ಉಚಿತವಾಗಿ ಸ್ವತಃ ಈಕೆಯೇ ಬಣ್ಣ ಬಳಿದು ಸರ್ಕಾರಕ್ಕೆ ಕೋಟಿ ಹಣ ಉಳಿಸುತ್ತಿರುವುದು ಸಂತಸವನ್ನು ತಂದರೆ, ಈಕೆಯೇ ಸ್ವತಃ ಸರ್ಕಾರಿ ಶಾಲೆಗಳ ದುರಸ್ತೀಕರಣ ಮಾಡಲು ಸರಕು ಸಾಮಗ್ರಿಗಳನ್ನು ಸಹ ತಂದು ಸ್ವತಃ ತನ್ನ ಸೇನೆಯ ಸಹಾಯ ಪಡೆದು ಶಾಲೆಗಳ ರಿಪೇರಿ ಮಾಡಿಸುತ್ತಿದ್ದು, ಇದರ ಮೂಲಕವೂ ಸಹ ಸರ್ಕಾರಕ್ಕೆ ಕೋಟಿ ಹಣವನ್ನು ಉಳಿಸುತ್ತಿದ್ದು, ಸರಿಸುಮಾರು 1000 ಶಾಲೆಗಳಿಗೆ ಸರಿಸುಮಾರು 5-6 ಲಕ್ಷದ ರಂಗು ಬೆಳೆದು 16 ಲಕ್ಷದ ದುರಸ್ತೀಕರಣ ಮಾಡಿಸಿದ್ದು, 106 ಕೋಟಿ ಹಣವನ್ನು ಸರ್ಕಾರಕ್ಕೆ ಉಳಿಸಿಕೊಡುವುದಲ್ಲದೆ ಶಾಲೆಗೆ ಬೇಕಾಗುವ ಹಲವು ಪೀಠೋಪಕರಣ, ಗಡಿಯಾರ ಉಳಿಸಿಕೊಟ್ಟು ಆದರ್ಶ ಯುವತಿಯಾಗಿ ರಾಷ್ಟ್ರ ಸೇವೆಯಲ್ಲಿ ತೊಡಗಿದ್ದಾರೆ. ಅಕ್ಕ ಅನು ಕೇಸರಿ ಬಣ್ಣದ ರಕ್ಷಣಾ ಕಂಕಣವನ್ನು ಕೈಲಿ ಕಟ್ಟಿಕೊಂಡು ಶಾಲೆಯ ಸುತ್ತಲೂ ಇರುವ ಕಾಂಗ್ರೆಸ್ ಗಿಡವನ್ನು ಕಿತ್ತೊಗೆಯುವ ಉದ್ದೇಶದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ 106 ಕೋಟಿ ಲಾಭ ಮಾಡಿಕೊಡುತ್ತಿದ್ದಾರೆ. ರಾಷ್ಟ್ರ ಸೇವಾ ನಿರತ ಅನು ಅಕ್ಕ ನಮ್ಮ ಊಹೆಗೂ ಮೀರಿದ ಸಾಧನೆಯಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಈಕೆ ಕೇವಲ ಕಾಂಗ್ರೆಸ್ ಗಿಡವನ್ನು ಕಿತ್ತು ಬಿಸಾಕುತ್ತಿಲ್ಲ. ಶಾಲೆಯಲ್ಲಿ ಓದಲು ಬರುವ ಮುಗ್ಧ ಮಕ್ಕಳ ಮನಸ್ಸಿನಲ್ಲೂ ಕಾಂಗ್ರೆಸ್ ಇತಿಹಾಸಕಾರರನ್ನು ಹಾಗೂ ಕಾಂಗ್ರೆಸ್ ಗಿಡವನ್ನು ಕಿತ್ತೆಸೆಯುತ್ತಿರುವ ಕೇಸರಿ ಕನ್ಯೆ ಅನು ಅಕ್ಕ ಸರ್ಕಾರಿ ಪಾಠಶಾಲೆಯಲ್ಲಿ ಭಾರತ ಮಾತೆಯ ಚಿತ್ರ ಬಿಡಿಸಿ, ಸರಸ್ವತಿ ದೇವಿಯ ಚಿತ್ರ ಬಿಡಿಸಿ, ಸರ್ವ ಜನಾಂಗದ ಶಾಂತಿಯ ತೋಟವಾದ ಸರ್ಕಾರಿ ಪಾಠಶಾಲೆಯಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಆರಾಧ್ಯ ದೈವ ಶಿಲುಬೆ ಮತ್ತು ನಕ್ಷತ್ರ ಅರ್ಧಚಂದ್ರ ಆಕಾರವಾದ ಮುಸಲ್ಮಾನರ ಚಿಹ್ನೆಯನ್ನು ಸಹ ಬಿಡಿಸುತ್ತಿಲ್ಲ. ಹೌದು, ಕಾಂಗ್ರೆಸ್ ಪಕ್ಷದ ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನು ಸಹ ಬಿಡಿಸುತ್ತಿಲ್ಲ. ರಾಷ್ಟ್ರೀಯ ಹಿಂದೂಗಳ ಚಿಹ್ನೆಯಾದ ಭಾರತಾಂಬೆಯನ್ನು ಬಣ್ಣದ ಬಲೆಯಲ್ಲಿ ಬಿಡಿಸಿ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಇರುವುದೇ ತಪ್ಪು ಎನ್ನುವಂತೆ ವರ್ಣಿಸುತ್ತಿರುವುದು ರಾಷ್ಟ್ರೀಯ ಸೇವಾ ದಳದ ಲಾಂಛನ ಬರೆದು, ಇದು ಹಿಂದೂ ರಾಷ್ಟ್ರದ ದ್ರಾವಿಡ ಅಲ್ಪಸಂಖ್ಯಾತರ ರಾಷ್ಟ್ರವಲ್ಲ ಎಂಬುದನ್ನು ಸಾರುವ ಹಂಬಲದಲ್ಲಿದ್ದಾರೆ. ಶಾಲೆಯ ಸುತ್ತ ಕಾಂಗ್ರೆಸ್ ಸಸಿಯನ್ನು ಸ್ವಚ್ಛಗೊಳಿಸಿ ಮಕ್ಕಳ ಮನಸ್ಸಿನಲ್ಲೂ ಕಾಂಗ್ರೆಸ್ ಹೆಸರನ್ನು ಅಳಿಸುವ ಹಂಬಲದಲ್ಲಿರುವ ಅಕ್ಕ ಅನು ರವರಿಗೆ ನಮ್ಮ ಅಭಿನಂದನೆಗಳು. ಹಾಗೂ ಇದೇ ಕ್ರಾಂತಿಕಾರಿ ಕಾರ್ಯಕ್ಕೆ ಅಕ್ಕ ಅನುರವರಿಗೆ ಆರ್ಥಿಕ ಸಹಾಯ ಮಾಡುತ್ತಿರುವ ಎಲ್ಲರಿಗೂ ನಮ್ಮ ಅಭಿನಂದನೆಗಳು. ಇನ್ನು ಕೆಲವು ಕೇಸರಿ ಕ್ರಾಂತಿಯನ್ನು ಮಾಡಲು ಇಚ್ಛಿಸುವವರು ಹೇಳುವುದೇನೆಂದರೆ, ಅಕ್ಕ ಅನುರವರೇ, ನಿಮ್ಮ ಈ ಕ್ರಾಂತಿಕಾರಿ ಹೆಜ್ಜೆಯಲ್ಲಿ ಏನಾದರೂ ಮಾಡಿ ಶಾಲೆಯ ಯಾವುದಾದರೂ ಒಂದು ಮೂಲೆಯಲ್ಲಾದರೂ ಸರಿ ವೀರಾದಿವೀರ ರಣವಿಕ್ರಮರಾದ ವೀರ ಸಾವರ್ಕರ್ ರವರ ಚಿತ್ರ ಬಿಡಿಸಿ, ನರೇಂದ್ರ ಮೋದಿ, ಅಮಿತ್ ಶಾ ರವರ ಭಾವಚಿತ್ರ ಬರೆಯಿರಿ. ಆದರೆ ಯಾವುದೇ ಕಾರಣಕ್ಕೂ ಹಿಂದೂಗಳ ಆಚಾರ ವಿಚಾರಗಳನ್ನು ಧಿಕ್ಕರಿಸಿ ಪ್ರಶ್ನೆ ಮಾಡಿ ವಿರೋಧವನ್ನು ಮಾಡಿದ ಸ್ವಾಮಿ ವಿವೇಕಾನಂದ ಹಾಗೂ ಬಸವೇಶ್ವರರನ್ನು ಮಾತ್ರ ಚಿತ್ರಿಸಬೇಡಿ. ಆಗಿನ ಕಾಲದಲ್ಲೇ ಬಸವೇಶ್ವರರನ್ನು ಹಿಂದೂ ಧರ್ಮದ ಕೇಂದ್ರ ಸ್ಥಾನ ಬ್ರಾಹ್ಮಣರು ಬಸವೇಶ್ವರರನ್ನು ಬ್ರಾಹ್ಮಣ ಜಾತಿಯಿಂದ ಉಚ್ಚಾಟಿಸಿದ್ದರು. ಬ್ರಾಹ್ಮಣ್ಯದಿಂದ ಹೊರಬಂದ ಬಸವೇಶ್ವರರು ಇಂದು ಬ್ರಾಹ್ಮಣರನ್ನೇ ಮೆಟ್ಟಿ ನಿಲ್ಲುವ ಧರ್ಮವನ್ನು ಕಟ್ಟಿದ್ದಾರೆ. ಅದರಿಂದ ಬ್ರಾಹ್ಮಣರಿಗೆ ನಾಮಕರಣ, ತಿಥಿ, ಮದುವೆಗಳಲ್ಲಿ ಪೂರೈತರಾಗಿ ಹಣ ಮಾಡದಂತೆ ಮಾಡಿಬಿಟ್ಟಿದ್ದಾರೆ. ಇಂತಹ ಹಿಂದೂ ವಿರೋಧಿಯನ್ನು ಯಾವುದೇ ಕಾರಣಕ್ಕೂ ಶಾಲೆಯ ಗೋಡೆಗಳ ಮೇಲೆ ಬರೆಯಬೇಡಿ. ಬೇಕಾದರೆ ಮಹಾನ್ ಚೇತನ, ಎಂಟೆದ ಗಂಡು ನಾಥೂರಾಮ್ ಗೂಡ್ಸೆರವರ ಭಾವಚಿತ್ರವನ್ನು ಬರೆಯಿರಿ. ಆದರೆ ಮರೆತು ನಿರಾಶರಾಗದಿರಿ. ಹಿಂದೂಗಳ ಹೆಮ್ಮೆಯ ಅಕ್ಕ ಅನು, ನಿಮ್ಮ ಕ್ರಾಂತಿಕಾರಿ ಹೆಜ್ಜೆ ಅಚಲವಾಗಲಿ. ಜೈ ಹಿಂದೂ ರಾಷ್ಟ್ರ, ಜೈ ಹಿಂದೂ, ಜೈ ಹಿಂದ್, ಭಾರತ್ ಮಾತಾ ಕಿ ಜೈ, ಹಿಂದೂ ಸಾಮ್ರಾಟ್, ಇಂತಹ ಜಯಘೋಷಣೆಗಳನ್ನು ಅಲ್ಲಲ್ಲಿ ತಪ್ಪದೇ ಬರೆಯಿರಿ. ಹಿಂದೂ ರಾಷ್ಟ್ರ